ಅಲೆಮಾರಿ ಜನಾಂಗದ ವಸತಿ ಗೃಹ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಟಿಬಿ ಜಯಚಂದ್ರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶಿರಾ ತಾಲೂಕಿನ ಸೂರೇಕುಂಟೆ ಗ್ರಾಮದಲ್ಲಿ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದವರಿಗಾಗಿ ಮಂಜೂರಾದ ವಸತಿಗಳ ನಿರ್ಮಾಣಕ್ಕೆ ಶಾಸಕ ಟಿಬಿ ಜಯಚಂದ್ರ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಇನ್ನು ಈ ವೇಳೆ ಶಾಸಕ ಟಿಬಿ ಜಯಚಂದ್ರ ಅವರು ಮಾತನಾಡಿ, ಅಲೆಮಾರಿ ಜನಾಂಗದ ನಿರ್ಗತಿಕರಿಗೆ ಶಾಶ್ವತ ವಾಸಸ್ಥಳ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಹೀಗಾಗಿ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಶಿರಾದಲ್ಲಿ ಅಲೆಮಾರಿ ಜನಾಂಗದವರಿಗೆ 407 ಮನೆಗಳನ್ನು ನಿರ್ಮಿಸಲಾಗ್ತಾ ಇದೆ. ಅಲ್ಲದೆ ಸೂರೇಕುಂಟೆ ಗ್ರಾಮದ ಬಳಿ ಸುಮಾರು 100 ಎಕರೆ ಸರ್ಕಾರಿ ಜಮೀನು ಲಭ್ಯವಿದ್ದು, ಅದರಲ್ಲಿ 20 ಎಕರೆ ಪ್ರದೇಶವನ್ನ ಅಲೆಮಾರಿ ಜನಾಂಗದವರಿಗೆ ಮನೆಗಳ ನಿರ್ಮಾಣಕ್ಕೆ ಮೀಸಲಿರಿಸಲಾಗಿದೆ. ಇನ್ನುಳಿದ ಜಾಗದಲ್ಲಿ ಬೇರೆ ಜನಾಂಗದವರಿಗೆ ಮನೆಗಳನ್ನ ನಿರ್ಮಿಸಲಾಗ್ತಾ ಇದ್ದು, ಒಟ್ಟು ಸುಮಾರು 1000 ಮನೆಗಳು ನಿರ್ಮಾಣವಾಗಲಿವೆ ಎಂದಿದ್ದಾರೆ. 150 ಜನಕ್ಕೆ ಸೈಟ್ ಇಲ್ಲ ಅಂತ ಹೇಳಿ ಬಂದಿದ್ರು. ಅದನ್ನು ಕೂಡ ಸೈಟನ್ನ ಕೊಡೋದಕ್ಕೆ ಏನು ಒಬ್ಜೆಕ್ಷನ್ ಇಲ್ಲ. ನಾನು ಈಗಾಗಲೇ ತಾಲೂಕ್ ಪಂಚಾಯತಿ ಅದನ್ನು ಕೂಡ ಸೈಟ್ ಕೊಡೋಣ. ಒಟ್ಟಾರೆ ಇಲ್ಲಿ 1000 ಮನೆಗಳನ್ನು ಆಗೋದಕ್ಕೆ ಸಾಧ್ಯ ಆಗ್ತದೆ. 1000 ಅಲ್ಲ, 1500 ಮೇಲೆ 2000 ಮೇಲೆ ಒಂದು ದೊಡ್ಡ ಪಟ್ಟಣ ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈಗ ದೇವರಾಜರ್ಸ್ ನಗರ ಅಂತ ಹೇಳಿ ಇಡೋವಂಥ ಅವಕಾಶವೂ ಕೂಡ ಆಗ್ತದೆ. ಅದು ನಿಜವಾಗ್ಲೂ ಕೂಡ ನಮ್ಮ ಮರಿಲಾರ್ದಿರ್ತಕ್ಕಂಥ ಒಂದು ಸಂದರ್ಭ. ಅದಕ್ಕೆ ನಮಗೆ ಒಂದು ಏನಾಗಿರೋದು ಅಂದರೆ, ಈಗ ಸೈಟ್ ಕೊಡ್ತೀನಿ, ಸೈಟ್ ಫಾರ್ಮ್ ಮಾಡೋದಕ್ಕೆ ಲೇಔಟ್ ಮಾಡೋದಕ್ಕೆ ದುಡ್ಡುಗಳಿಲ್ಲ. ಅದಕ್ಕೆ ಹಿಂದುಳಿದ ವರ್ಗದವ್ರಿಗೆ ಕೊಡ್ತಾ ಇರೋದ್ರಿಂದ ಅದರ ಜವಾಬ್ದಾರಿ, ಅದಕ್ಕೆ ದುಡ್ಡು ಕೊಡೋ ಜವಾಬ್ದಾರಿಗೆ ತುಳಸಿ ಹೋದೆ. ನಿಮಗೆ ಲೇಔಟ್ ಚಾರ್ಜಸ್ ಎಷ್ಟರಾಗಲಿ 100 ಎಕರೆಗೂ ಕೊಡ್ತಕ್ಕಂಥ ಜವಾಬ್ದಾರಿಗೆ ನಿಮ್ಮದೇ. ನಾನು ನಿಮ್ಮ ಜೊತೆಲಿ ಇರ್ತೀನಿ, ನೀವು ಆ ಕೆಲಸ ಮಾಡಮ್ಮ. ಅದು ನಿಮ್ಮ ಹೆಸರು ಶಾಶ್ವತವಾಗಿ ಇಲ್ಲಿ ಉಳಿತು. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ತುಳಸಿ ಮಾತನಾಡಿ, ಶತಮಾನಗಳಿಂದ ಅಲೆಮಾರಿ ಜೀವನ ನಡೆಸ್ತಾ ಇದ್ದವರಿಗೆ ಶಾಶ್ವತ ವಾಸಸ್ಥಳ ಕಲ್ಪಿಸುವ ಉದ್ದೇಶದಿಂದ ರಾಜ್ಯದಲ್ಲಿ ಮೊದಲ ಬಾರಿಗೆ ದೇವರಾಜ ಅರಸು ಹೌಸಿಂಗ್ ಕಾಲೋನಿ ನಿರ್ಮಿಸಲಾಗ್ತಾ ಇದೆ. ಈ ಯೋಜನೆಯ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ರಾಜ್ಯದ ಇತರೆ ಭಾಗಗಳಲ್ಲಿಯೂ ಅನುಷ್ಠಾನಗೊಳಿಸಲಾಗುವುದು ಎಂದಿದ್ದಾರೆ. ನಮ್ಮ ಮನೆ ಇಲ್ಲಿ ಅಂತ ಹೇಳಿದ್ರೆ ಆ ಅಲೆಮಾರಿತನ ಹೋಗುತ್ತೆ, ಅವರಲ್ಲಿ ಅಭಿವೃದ್ಧಿ ಆಗುತ್ತೆ. ಮಕ್ಕಳನ್ನ ಒಂದು ಕಡೆ ಶಾಲೆಗೂ ಕಳಿಸ್ತಾರೆ. ಯಾವುದೋ ಒಂದು ಕೆಲಸ ನಿಶ್ಚಯವಾಗಿ ಒಂದು ಕಡೆ ಇದ್ದು ಕೆಲಸ ಮಾಡಿಕೊಂಡು ಬದುಕು ಕಟ್ಟಬಹುದು ಅನ್ನೋ ಆಶೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಇದು ಎಲ್ಲಿ ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ನನಗೂ ನೆನಪು ಬಂದಿರೋದು ಶಿರಾ. ಸೊ ಇಮಿಡಿಯೇಟ್ಲಿ ಫೋನ್ ಮಾಡಿ ಕೇಳಿದೆ, ಶಿರಾದಲ್ಲಿ ಲ್ಯಾಂಡ್ ಕೊಡ್ತೀರಾ, ನಾವು ಪ್ರಪೋಸ್ ಮಾಡ್ತಾ ಇದ್ವಿ ಈ ರೀತಿ ಹೌಸಿಂಗ್ ಪ್ರೋಗ್ರಾಮನ್ನು. ಸೊ DO ಹೇಳಿದರು, ಆಯಿತು ಮೇಡಮ್ ಲ್ಯಾಂಡ್ ಕೊಡ್ತೀವಿ. ಸರ್ಗೆ ಮಾತಾಡಿದೆ, ಸರ್ ಲ್ಯಾಂಡ್ ಬೇಕು, ಮನೆ ಹೌಸಿಂಗ್ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಮಾಡೋಣ ಅಂತ ಹೇಳಿದರು. ಲ್ಯಾಂಡ್ ಕ್ಲಿಯರ್ ಆಗಿದೆ. ನಮ್ಮ ಮಿನಿಸ್ಟರು ಅವರು ಇದಕ್ಕೂ ಅಪ್ರೂವಲ್ ಕೊಟ್ಟರು. ಆ್ಯಕ್ಚುಲಿ ಅವರು ಇವತ್ತು ಬರಬೇಕಾಯಿತು, ಬಟ್ ಕೆಲವೊಂದು ಕಾರಣಗಳಿಂದ ಅವರು ಬಂದಿಲ್ಲ. ಅವರು ಆಯಿತು, ಜಯಚಂದ್ರ ಸರ್ ಅಂದರೆ ಎಲ್ಲ ಕಡೆ ಎಷ್ಟು ಪ್ರೀತಿ ಅಭಿಮಾನ ಅಂದರೆ ಶಿರಾ ತಾಲೂಕಾದರೆ ಮಾಡೋಣ ಅಂತ ಹೇಳಿದರು ಮಿನಿಸ್ಟರ್ ಅವರು. ಅವ್ರು ಹೇಳಿರೋದು ನನ್ನ ಕ್ಷೇತ್ರದಲ್ಲಿ ಒಂದು ಮಾಡಿ, ಕೊಪ್ಪಳ ಜಿಲ್ಲೆಯಲ್ಲಿ ಶಿರಾದಲ್ಲಿ ಮಾಡಿ, ಮಿಕ್ಕಿದ್ದೆಲ್ಲ ನೀವು ನೋಡಿ ಅಂತ ಹೇಳಿದ್ದಾರೆ. ಸೊ ಅಷ್ಟು ಪ್ರೀತಿ ಅಭಿಮಾನ ಎಲ್ಲ ಕಡೆಯಿಂದ ಸರ್ ಮೇಲೆ ಎಲ್ಲರಿಗೂ ಇದೆ. ಸೊ ತಮ್ಮೆಲ್ಲರೂ ಹೇಳೋದು ಒಂದೇ, ಇದು ಒಂದು ಹೊಸದಾಗಿ ನಾವು ಮಾಡ್ತಾ ಇದ್ವಿ. ಯಾರು ತರತರಗಳಿಂದ ಯಾರಿಗೂ ಎಲ್ಲೂ ಮನೆ ಇಲ್ಲೋ ಅಂಥ ಜನನ್ನು ತಂದು ಇಲ್ಲಿ ಇದು ಹೆಸರು ಆ ಸಂಘದವ್ರು ಬಂದಾಗ ನಾನು ಹೇಳಿದ್ದೀನಿ, ಇದರ ಹೆಸರು ನಾವು ದೇವರಾಜರ್ಸ್ ಹೆಸರನ್ನೇ ಇಡ್ತೀವಿ. ಅಲೆಮಾರಿ ಅರೆ ಅಲೆಮಾರಿ ಅನ್ನೋ ಹೆಸರು ನಾವು ಆ ಐಡೆಂಟಿಟಿ ಏನಿದೆ ಅದು ಹೋಗಬೇಕು. ಇದು ದೇವರಾಜರ್ಸ್ ಕಾಲನಿ ಹೌಸಿಂಗ್ ಕಾಲನಿಯನ್ನೇ ನಾವು ಹೆಸರು ಇಡ್ತೀವಿ. ಒಂದು ದೊಡ್ಡ ಪರಿಕಲ್ಪನೆಯಿಂದ ಇದು ಸಕ್ಸಸ್ ಆದರೆ ರಾಜ್ಯದಲ್ಲಿ ಬೇರೆ ಕಡೆಯೂ ಇವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೂ ಚಾನ್ಸ್ ಇರ್ತದೆ. ಸೊ ಒಂದು ದೊಡ್ಡ ಕಾರ್ಯಕ್ಕೂ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಸರ್. ಇದು ಸಕ್ಸಸ್ ಆಗಬೇಕು. ಒಂದು ಟೈಮ್ ಬೌಂಡ್, ಈ ವರ್ಷ ಅಂತ ಅಷ್ಟಕ್ಕೂ ನಾವು ಮನೆಗಳು ಕಂಪ್ಲೀಟ್ ಮಾಡಿ, ಅದಕ್ಕೆ ನಾವು ಹೊಸ ಟೆಕ್ನಾಲಜಿ ಮಿವಾನ್ ಟೆಕ್ನಾಲಜಿಯನ್ನು ಹಾಕಿದ್ವಿ. ಆ ಟೆಕ್ನಾಲಜಿ ಮಾಡಿ ಬೇಗ ಮನೆ ಕಂಪ್ಲೀಟ್ ಮಾಡಿಕೊಂಡು ಇದಕ್ಕಂತೆ ದೊಡ್ಡ ಪ್ರಮಾಣದಲ್ಲಿ ಚೀಫ್ ಮಿನಿಸ್ಟರ್ನವ್ರನ್ನ ಕರ್ಕೊಂಡ್ಬಂದು ಮನೆಗಳು ಅವ್ರ ಕೈಗೂ ಹಸ್ತಾಂತರಿಸಬೇಕು ಸರ್. ಆ ಕನಸಿಟ್ಟುಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ.
ತಮ್ಮ ಸಹಕಾರ ಇರಿದ್ರೆ ಇದು ಖಂಡಿತ ಆಗತ್ತೆ ಅನ್ನೋ ಭರವಸೆಯಿಂದ ತಮಗಿಷ್ಟೆಲ್ಲ ಮಾಡಿರೋದಕ್ಕೂ ಧನ್ಯವಾದ ಸರ್. ಇನ್ನು ಈ ವೇಳೆ ಜಿಲ್ಲಾಧಿಕಾರಿ ಸೋನಿಯಾ ವರ್ಣೇಕರ್, ತಹಸೀಲ್ದಾರ್ ಆನಂದ್ ಕುಮಾರ್, ಇಒ ಹರೀಶ್, ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.